57ನೇ ಸೆಷನ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಈಗಾಗಲೇ ತಾರಕಕ್ಕೇರ್ತಾ ಇದೆ. ದರ್ಶನ್ ಪರ ವಕೀಲರು ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ. ಸುನಿಲ್ ಜೈಲಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ದರ್ಶನನ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಬೇರೆ ಯಾರನ್ನೂ ಕೂಡ ಹೀಗೆ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿಲ್ಲ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ಉಗ್ರರನ್ನ ಇರಿಸುವಂತಹ ಸೆಲ್ನಲ್ಲಿ ಇರಿಸಿದ್ದಾರಲ್ಲ, ಇದ್ಯಾವ ರೀತಿ ಕ್ರಮ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸುನಿಲ್. ನಿರಂತರವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೈಲ ಅಧೀಕ್ಷಕರ ನಿರ್ಲಕ್ಷ್ಯತನವನ್ನ ಇಲ್ಲಿ ಎದ್ದು ತೋರಿಸ್ತಾ ಇದ್ದಾರೆ. ಇನ್ನು ಜೈಲಿನಲ್ಲಿ ಕೊಡಬಹುದಾದಂತಹ ಸವಲತ್ತುಗಳ ಬಗ್ಗೆ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಒಬ್ಬ ಸೆಲೆಬ್ರಿಟಿ ಆರೋಪಿಯಾಗಿ ಜೈಲಿನ ಒಳಭಾಗದಲ್ಲಿ ಬಂದ್ರೆ ಯಾವ್ಯಾವ ರೀತಿ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದರ್ಶನರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದೀರಿ ಇಷ್ಟು ದಿನಗಳ ಕಾಲ. ಉಗ್ರಗಾಮಿಗಳನ್ನ ಇಡುವಂತಹ ಸೆಲ್ ಅದು. ಆ ಸೆಲ್ನಲ್ಲಿ ದರ್ಶನನ ಇಟ್ಟಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸೆಷನ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ತಾರಕಕ್ಕೇರಿದ್ದು ದರ್ಶನ್ ಪರ ವಕೀಲ ಹಾಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಮಧ್ಯೆಯಲ್ಲಿ ಕಾವೇರ್ತಾ ಇದೆ ವಾದ ಪ್ರತಿವಾದ. ಪಲ್ಲಂಗ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಎಸ್ಪಿಪಿ ವಾದವನ್ನ ಮಾಡಿದ್ರು. ಚಿನ್ನದ ಮಂಚ ಕೇಳಿಲ್ಲ ಅಂತ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಇಬ್ಬರ ಮಧ್ಯೆ ಕೂಡ ಇಲ್ಲಿ ಬಾಣಕ್ಕೆ ಪ್ರತಿ ಬಾಣಗಳನ್ನ ಬಿಡಲಾಗ್ತಾ ಇದೆ. ಜೈಲು ಅಧೀಕ್ಷಕರ ನಿರ್ಲಕ್ಷ್ಯದ ಬಗ್ಗೆ ಎಳೆಯಾಗಿ ಇಲ್ಲಿ ಸುನಿಲ್ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕನಾಗಿ ಎಸ್ಪಿಪಿ ಕೂಡ ಇಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕೋರ್ಟ್ ಘನತೆಗೆ ತಕ್ಕಂತೆ ಮಾತನಾಡಿ ಕೋರ್ಟ್ ಅಂಗಳದಲ್ಲಿ ಯಾವ್ಯಾವ ಪದಬಳಕೆಗಳನ್ನು ಮಾಡಬಹುದು, ಯಾವ ವಿಚಾರಗಳನ್ನು ವಾದ ಮಾಡಬಹುದು ಅಂತ ವಿಚಾರಗಳನ್ನು ಮಾತ್ರ ಮಾತನಾಡಿ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಇಲ್ಲಿ ಬೇಸಿಕ್ ನೀಡ್ಸ್ ಕೂಡ ಕೊಟ್ಟಿಲ್ಲ ಅಂತ ಸುನಿಲ್ ವಾದವನ್ನು ಮಾಡಿದ್ರು. ಹಾಸಿಗೆ ದಿಂಬನ್ನ ಕೇಳಿದ್ರು, ಅದು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಪಲ್ಲಂಗ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಎಸ್ಪಿಪಿ ಹೇಳಿದ್ರು. ಚಿನ್ನದ ಮಂಚ ಕೇಳಿಲ್ಲ ಸ್ವಾಮಿ ಅಂತ ಅವರು ಪ್ರತ್ಯುತ್ತರವನ್ನ ಕೊಟ್ಟರು. ಇನ್ನು ಆರೋಪಿ ದರ್ಶನ್ ಅರ್ಜಿ ವಿಚಾರಣೆ ಈಗ ಪುನರಾರಂಭ ಆಗಿದೆ. ಸುನಿಲ್ ವಾದವನ್ನ ಈಗ ಮಂಡಿಸ್ತಾ ಇದ್ದಾರೆ. ಅರ್ಜಿ ವಿಚಾರಣೆಗೆ ಕೆಲ ಕಾಲ ಬ್ರೇಕ್ ಅನ್ನ ನೀಡಲಾಗಿತ್ತು, ಈಗ ಮತ್ತೆ ಪುನರಾರಂಭ ಆಗಿದೆ. ಕೋರ್ಟ್ ಆದೇಶ ಪಾಲಿಸದಿದ್ದಾಗ ನೋವಾಗುತ್ತೆ ಅಂತ ಮಾತನಾಡಿದ್ದಾರೆ. ಕೋರ್ಟ್ ಆದೇಶವನ್ನ ಕೊಡುತ್ತೆ. ಆದೇಶ ಒಂದ್ಸರಿ ಕೊಟ್ಟಾದ ಮೇಲೆ ಅದನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ಜೈಲ ಅಧಿಕಾರಿಗಳು ಕೂಡ ಅದನ್ನ ಪಾಲನೆ ಮಾಡಬೇಕು. ಆದ್ರೆ ಅದನ್ನ ಇಲ್ಲಿವರೆಗೂ ಕೂಡ ಪಾಲನೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋದೇ ತಪ್ಪಾ ಅಂತ ಸುನಿಲ್ ಇಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪಾಲನೆ ಮಾಡಿದ್ರೆ ಮತ್ತ್ಯಾಕೆ ನಾವು ಅರ್ಜಿ ಹಾಕಿ ಮತ್ತೆ ಇದು ಕೋರ್ಟ್ ಅಂಗಳಕ್ಕೆ ಬಂದು ಮತ್ತೆ ಜಡ್ಜ್ ಮುಂದೆ ನಿಂತ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ವಾದ ಮಾಡಬೇಕಾಗಿತ್ತು? ಕೋರ್ಟ್ ಒಂದು ಕಡೆ ಸೂಚನೆಯನ್ನು ಕೊಟ್ಟಾದ ಮೇಲೆ ನಾವು ಬೇಡಿಕೆಗಳನ್ನು ಇಟ್ಟ ನಂತರದಲ್ಲಿ ಕೋರ್ಟ್ ಅದನ್ನು ಆಲಿಸಿ ಅಲ್ವಾ ಜಡ್ಜ್ ಅದನ್ನ ಸೂಚನೆಗಳನ್ನು ಕೊಡೋದು. ಆ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅಧೀಕ್ಷಕರಾಗ್ಲಿ ಅಲ್ಲಿರುವಂತಹ ಅಧಿಕಾರಿಗಳಾಗ್ಲಿ ಅದನ್ನ ಪಾಲನೆ ಮಾಡಬೇಕು. ಅವರು ಪಾಲನೆ ಮಾಡದೇ ಇಲ್ಲಿ ಉದ್ದಟತನ ತೋರ್ತಾ ಇರೋದ್ರಿಂದಲೇ ನಾವು ಇಲ್ಲಿ ಮತ್ತೆ ಕೋರ್ಟ್ ಅಂಗಳಕ್ಕೆ ಬರಬೇಕಾದಂತ ಪರಿಸ್ಥಿತಿ ಬಂದಿದೆ ನಮಗೆ ಅಂತ ನೋವಿನ ನುಡಿಗಳನ್ನ ಆಡ್ತಿದ್ದಾರೆ. ಒಬ್ಬ ಸೆಲೆಬ್ರಿಟಿ ಅನ್ನೋದನ್ನು ಕೂಡ ಗಮನಿಸದೆ ಪದೇ ಪದೇ ಹೇಳ್ತಿದ್ದಾರೆ ಸೆಲೆಬ್ರಿಟಿ ಅವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು, ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತೆಲ್ಲ ಹೇಳ್ತಿದ್ದೀರಲ್ಲ, ಬೇಕಾದಂತ ಸವಲತ್ತುಗಳನ್ನೇ ಕೊಡ್ತಿಲ್ಲ. ಕೋರ್ಟ್ ಅಂಗಳಕ್ಕೆ ಬಂದು ನಾವು ಚಾಪೆ ದಿಂಬು ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನ್ನೋ ಮಟ್ಟಿನಲ್ಲಿ ಅವರು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ಎಸ್ಪಿಪಿ ಕೂಡ ತಕ್ಕನಾಗೆ ಉತ್ತರವನ್ನು ಕೊಡ್ತಿದ್ದಾರೆ. ಜೈಲಿನ ಒಳಗಡೆ ಕೊಡಬಹುದಾದಂತಹ ಸವಲತ್ತುಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ. ದರ್ಶನ್ ಪ್ರಾಥಮಿಕವಾಗಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಚಾಪೆ ದಿಂಬು ಹಾಗೆ ಚುಂಬಿನ ವ್ಯವಸ್ಥೆಗಳಾಗಲಿ ಇದನ್ನೆಲ್ಲ ಮಾಡಿಕೊಟ್ಟಿದ್ದೇವೆ. ಅದನ್ನು ಹೊರತುಪಡಿಸಿದಂತೆ ಹೆಚ್ಚಿನ ಬೇಡಿಕೆಗಳನ್ನು ಇಟ್ಟರೆ ಅವರು ಮತ್ತೆ ವಾಪಸ್ ಕೋರ್ಟ್ ಹತ್ರ ಹೋಗಿ ಜಡ್ಜ್ ಹತ್ರ ಕೇಳ್ಕೊಂಡು ಬರಬೇಕಾಗುತ್ತೆ. ಆದರೆ ಜೈಲಿನ ಸವಲತ್ತುಗಳೇನಿರುತ್ತೆ ಅದು ಎಲ್ಲ ಖೈದಿಗಳಿಗೂ ಒಂದೇ. ಹಾಗಾಗಿ ಏನು ಆದೇಶಗಳನ್ನ ಕೊಟ್ಟಿರ್ತಾರೋ ಅದೇ ಆದೇಶಗಳನ್ನು ನಾವು ಪಾಲನೆ ಮಾಡ್ತಿರ್ತೀವಿ. ಅದನ್ನು ಮೀರಿದಂತೆ ನಾವೇನು ಹೆಚ್ಚಿಗೆ ಏನು ಕೊಡೋದಕ್ಕಾಗಲ್ಲ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಇನ್ನು ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ, ಹಾಗಾಗಿ ಜಡ್ಜ್ ಕೊಟ್ಟಂತಹ ಪ್ರತಿಯೇ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಜಡ್ಜ್ ಪ್ರತಿ ಬಂದ ನಂತರದಲ್ಲಿ ಅವರು ಗಾಳಿ ತೂರಿದ್ದಾರೆ, ಅದನ್ನು ಎಸೆದಿದ್ದಾರೆ ಅಂತೆಲ್ಲ ಅವರು ಆರೋಪಗಳನ್ನು ಮಾಡಿದ್ರು. ನಂತರದಲ್ಲಿ ಇಂಗ್ಲಿಷ್ ಬರಲ್ಲ ಅಂತೆಲ್ಲ ನೀವು ವಾದ ಮಂಡನೆ ಮಾಡೋ ಹಾಗಿಲ್ಲ. ಕೋರ್ಟ್ ಒಳಭಾಗದಲ್ಲಿ ಕೋರ್ಟ್ನ ಘನತೆಗೆ ತಕ್ಕಂತೆ ಏನೇನು ವಾದವನ್ನು ಮಾಡಬೇಕು, ಯಾವ್ಯಾವ ಭಾಷೆಗಳನ್ನು ಬಳಕೆ ಮಾಡಬೇಕು ಅದನ್ನಷ್ಟೇ ಮಾತನಾಡಿ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಂತರ ಜಡ್ಜ್ ಕೂಡ ಇಬ್ಬರಿಗೂ ಸಮಾಧಾನ ಪಡಿಸಿದ್ರು. ನಂತರದಲ್ಲಿ ಕೋರ್ಟ್ನ ವ್ಯವಸ್ಥೆಗಳು ಏನೇನಿರುತ್ತೋ ಅದನ್ನೆಲ್ಲ ನಾವು ಅಲ್ಲಿರುವಂಥ ಅಧಿಕಾರಿಗಳಿಗೆ ಬಿಟ್ಟಿರ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಜಡ್ಜ್ ಹೇಳಿದರು. ಇದೀಗ ಎರಡೂ ಕಡೆಯ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಇಲ್ಲಿ ಅಧಿಕಾರಿಗಳೇನಾದರೂ ತಪ್ಪಾಗಿದೆಯಾ ಅನ್ನೋದ್ರ ಬಗ್ಗೆ ಜಡ್ಜ್ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಸೂಚನೆ ಕೊಟ್ಟಂತೆ ಅಧೀಕ್ಷಕರು ನಡ್ಕೊಂಡೇ ಇಲ್ವಾ? ಹಾಗಾದ್ರೆ ದರ್ಶನ್ ಕಡೆಯ ಪರ ವಕೀಲರ ಸಲ್ಲಿಸಿದಂಥ ಅರ್ಜಿಯಲ್ಲಿ ಏನೇನಿತ್ತು ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಮಾಲೋಚನೆ ನಡೆಸುತ್ತಿದ್ದಾರೆ.